ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಸ್ವಾಗತಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸುತ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ನಾನು MC ಮುಲ್ಲಾ ಅವರು, ನಾಗರಾಜ ರಂಬು ಅವರು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಗಳಾದ ವಸಂತ ಹೊನ್ನೋಡಿ ಅವರು, ಪ್ರಯಾಸ್ ಕಲಾದಿಗಳು. ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ದಾವಣಗೆರೆ ದಂಗಲ್ ಬಗ್ಗೆ. ದಾವಣಗೆರೆ ಟಿಕೆಟ್ ವಿಷಯದಲ್ಲಿ, ಇಲ್ಲಿ ನಡೆದ ಚುನಾವಣೆ ವಿಷಯದಲ್ಲಿ ಅಲ್ಲಿ ಯಾರು ಕಾಂಗ್ರೆಸ್ ಪರ ಮಾಡಿದ್ರು, ಯಾರು ಕಾಂಗ್ರೆಸ್ ವಿರುದ್ಧ ಮಾಡಿದ್ರು ಅನ್ನೋ ವಿಷಯದಲ್ಲಿ ಗೊಂದಲ ಏರ್ಪಟ್ಟು ಕೆಲವು ಕಾಂಗ್ರೆಸ್ ನಾಯಕರ ಮೇಲೆ KPCC ಅವರು ಕ್ರಮ ಜರುಗಿಸಿದರು. ಆ ಜರುಗಿಸಿದ ಕ್ರಮ ಅವಸರದ ಕ್ರಮ ಅಂತ ನಾ ಈ ಸಂದರ್ಭದಲ್ಲಿ ಹೇಳಿ. ಯಾಕಂತ ಕೇಳಿದ್ರೆ ಇನ್ನೂ ರಿಸಲ್ಟ್ ಬಂದಿಲ್ಲ, ಇನ್ನೂ ಫಲಿತಾಂಶನೇ ಬಂದಿಲ್ಲ, ಮತ ಎಣಿಕೆ ಆಗಿಲ್ಲ. ನೀವು ಚುನಾವಣೆ ಮಾಡಿರಿ, ನೀವು ಮಾಡಿಲ್ಲ, ನೀವು ಬೆಂಬಲ ಕೊಟ್ರಿ, ನೀವು ಬೆಂಬಲ ಕೊಟ್ಟಿಲ್ಲ ಅಂತ ಹೇಳೋದು ಈ ಸಂದರ್ಭದಲ್ಲಿ ಸ್ವಲ್ಪ ಅವಸರ ಆಯ್ತು. ಆದ್ರೆ ಒಂದು ವಿಷಯ ಇಲ್ಲಿ ವಿವರಣೆ ಏನ್ ಕೊಡ್ತೀವಿ ಅಂದ್ರ, ಮುಸ್ಲಿಂ ಸಮಾಜದವರಲ್ಲಿ ಟಿಕೆಟ್ ಬಿಟ್ಟಿದ್ದು, ಅವ್ರು ತಮ್ಮ ಹಕ್ಕು ಪ್ರತಿಪಾದಿಸಿದ್ದು ಸರಿ ಅಂತ ಹೇಳಿ KPCCನೂ ಒಪ್ಕೊಳ್ತದೆ, ಎಲ್ಲ ಜನನೂ ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನಲ್ಲಿ ಆಗ್ಲಿ ಇನ್ನೊಂದು ಪಕ್ಷಗಳಲ್ಲಿ ಹೆಚ್ಚಾಗಿ ಯಾರು ತೀರ್ ಹೋಗಿರ್ತಾರೆ ಅವ್ರ ಸ್ಥಳಕ್ಕೆ, ಅವ್ರ ಜಾಗಕ್ಕೆ ಹೆಚ್ಚಾಗಿ ಆ ಕುಟುಂಬದವರನ್ನೇ ಕೊಡ್ತಾ ಬಂದಿರೋದೊಂದೇನೋ ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಸಮರ್ಥ ಶಾಮನೂರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಂದಂತ ವೀಕ್ಷಕರಾಗಿರ್ಬೋದು, KPCC ಅವರಾಗಿರ್ಬೋದು, ಎಲ್ಲಾ ಮುಸ್ಲಿಂ ನಾಯಕರನ್ನ ಕೂಡಿಸಿ ಅವ್ರು ಒಪ್ಪಿಗೆ ಕೊಡದೆ ಆ ಟಿಕೆಟ್ ಕೊಟ್ಟಿದ್ದಾರೆ. ಯಾರಿಗಿ ಪರ್ಮಿಷನ್ ಇಲ್ಲ, ಯಾರ್ದು ಒಪ್ಪಿಗೆ ಕೊಡಿಲಾರ್ದೇನೆ ಅಥವಾ ಸಹಮತಿ ಇಲ್ದೇನೆ ಟಿಕೆಟ್ ಕೊಟ್ಟಿಲ್ಲ. ಟಿಕೆಟ್ ಕೊಟ್ಟ ನಂತರ ಸ್ಥಳೀಯವಾಗಿ ದಾವಣಗೆರೆಯಲ್ಲಿ KPCCಯಲ್ಲಿ ಕಾಂಗ್ರೆಸ್ ಅಲ್ಲಿರುವಂತ ಮುಸ್ಲಿಂ ನಾಯಕರುಗಳು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿ ಗುಂಪುಗಳಾಗಿ ಸುಮಾರು 8 ಜನ ಅಲ್ಲಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ, ಮುಸ್ಲಿಂ ಸಮಾಜದಿಂದ ಅಭ್ಯರ್ಥಿಗಳಾಗಿದ್ದಾರೆ. ಅದರಲ್ಲಿ ಕೆಲವರನ್ನ KPCC ಅವರು ಪ್ರಯತ್ನ ಮಾಡಿ ಕೆಲವರನ್ನ ಮನಸೊಲಿಸಿ ಹಿಂತುಕೊಳ್ಳಕ್ಕೆ ಪ್ರಯತ್ನ ಮಾಡಿ ಸಾದಿಕ್ ಪೈಲಾನ್ ಅನ್ನೋಂಥವ್ರಿಗೆ ಹಿಂತುಕೊಂಡಿದ್ದಾರೆ. ಆ ನಂತರ ಚುನಾವಣೆ ಜರುಗಿದೆ. ಚುನಾವಣೆಯಲ್ಲಿ ಜಮೀರ್ ಅಹ್ಮದ್ ಅವರು ಪ್ರಚಾರ ಮಾಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಸಚಿವರಾದಂಥ ಮಲ್ಲಿಕಾರ್ಜುನ್ ಅವರು ಮುಸ್ಲಿಂ ಸಮಾಜದ ನಾಯಕರ ಬಗ್ಗೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಸರಿ ಇರಲಿಲ್ಲ. ಮುಸ್ಲಿಂ ಸಮಾಜದ ನಾಯಕರಿಗೆ ಅವ್ರು ನೋವುಂಟನ್ನು ಮಾಡಿದ್ದು. ಅದಕ್ಕೆ ಅವರು ತಡ ಮಾಡಿ, ಜಮೀರ್ ಅಹ್ಮದ್ ಅವರಾಗ್ಲಿ ಇನ್ನಿತರ ನಾಯಕರು ತಡ ಮಾಡಿ ಅಲ್ಲಿ ಪ್ರಚಾರಕ್ಕೆ ಹೋದರು. ಜಬ್ಬಾರ್ MLC ಅವರಿಗೆ ಅಲ್ಪಸಂಖ್ಯಾತರ ಕಮಿಟಿ ಅಧ್ಯಕ್ಷರಿದ್ದ ಅವರಿಗಂತೂ ಅವ್ರು ಮಾತಾಡಿಸಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವತ್ತಿಗೂ ನನಗೆ ಕರೀಲಿಲ್ಲ, ಮಾತಾಡಿಸಿಲ್ಲ ಅಂತ. ಚುನಾವಣೆಗೆ ನಿಂತವರು, ಚುನಾವಣೆ ಮಾಡೋರು ಕರೆಯುವುದು ಅವ್ರ ಕರ್ತವ್ಯ ಆಗಿತ್ತು, ಕರಿಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅದನ್ನು ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತೇವೆ. ಇನ್ನ ಚುನಾವಣೆ ನಂತರ ಜಬ್ಬಾರ್ ಅವರು ಅಲ್ಪಸಂಖ್ಯಾತರ ಸೆಲ್ಗೆ ರಾಜೀನಾಮೆ ಕೊಟ್ಟಿದ್ದಾಗಲಿ, ನಶೀರ್ ಅಹ್ಮದ್ ಅವರು ರಾಜಕೀಯ ಕಾರ್ಯದರ್ಶಿಯಿಂದ ಅವ್ರಿಗೆ ತೆಗೆದು ಹಾಕಿದ್ದಾಗಲಿ, ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ CM ಅವ್ರು ಕರೆದು ಸಮಜಾಯಿಸಿ ಕೇಳಿದ್ದಾಗಲಿ, ಇವೆಲ್ಲ ಇನ್ನೂ ಚುನಾವಣೆ ರಿಸಲ್ಟ್ ಬರೋದಕ್ಕಿಂತಲೂ ಮೊದಲೇ ಮಾಡಿದ್ದು KPCC ಆತುರದ ಕ್ರಮ ಮಾಡಿದ್ದಾರೆ. ಆದ್ರೆ ಅದರ ನಂತರ ಇದು ಪಕ್ಷದ ಆಂತರಿಕ ವಿಷಯ. ನಾವು ಅದರ ಬಗ್ಗೆ ಅಭಿಪ್ರಾಯ ಪಡಿಸಷ್ಟು ದೊಡ್ಡವರಲ್ಲ, ಅದು ನಮಗೆ ಅದ್ರ ಬಗ್ಗೆ ವಿಷಯ ಸಂಬಂಧ ಇಲ್ಲ. ಆ ನಂತರ ಇತ್ತೀಚೆಗೆ ಒಂದು 3-4 ದಿವಸಗಳಲ್ಲಿ ಮುಸ್ಲಿಂ ಧರ್ಮದ ಉಲೇಮಾಗಳು, ಉಲೇಮಾ ಇಕ್ರಾಮ್ ಅನ್ನಂತ ಒಂದು ಕಮಿಟಿಯವರಾಗ್ಲಿ, ಒಂದು ಮುಸ್ಲಿಂ ಸಮಾಜದ ಸಮಿತಿ ಕಮಿಟಿಗಳಾಗ್ಲಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ
ಕಾಂಗ್ರೆಸ್ ಪಕ್ಷದ ಮೇಲೆ, ಸರ್ಕಾರದ ಮೇಲೆ ನೀವು ಜಬ್ಬಾರ್ ಅವ್ರ ಮೇಲೆ ಕ್ರಮ ತಗೊಂಡು ತಪ್ಪು, ನಸೀರ್ ಅಹಮದ್ ಅವ್ರ ಮೇಲೆ ಕ್ರಮ ತಗೊಂಡು ತಪ್ಪು, ಮುಸ್ಲಿಂ ಸಮಾಜದ ನಾಯಕರನ್ನ ನೀವು ಕಡೆಗಣಿಸ್ತಾ ಇದ್ದೀರಿ ಅಂತೇಳಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಉಲಿಮಾಗಳಲ್ಲಿ ಒಂದು ವಿನಂತಿ ಏನ್ ಮಾಡ್ತೀನಿ ಅಂದ್ರೆ, ಉಲಿಮಾಗಳದು ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ. ಕಾಳಾಪಾಣಿ ಶಿಕ್ಷೆ ಏನಾದರೂ ಉಲೇಮಾ ಇಕ್ರಮ್ ಕಮಿಟಿಯವರು ಅನುಭವಿಸಿದಷ್ಟು ಯಾರೂ ಅನುಭವಿಸಿಲ್ಲ. ಹೆಚ್ಚಿನ ಜನ ಕಾಳಾಪಾಣಿ ಶಿಕ್ಷೆಗಳು ಕೊಟ್ಟಿದ್ರು ಸ್ವಾತಂತ್ರ್ಯ ಟೈಮ್ದಲ್ಲಿ. 1857 ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದನು ಉಲೇಮಾಗಳಿಂದನೂ ಇತ್ತು. ಅವಾಗ ಅವರು ಹೆಗಲು ಕೊಟ್ಟು ದುಡಿದ್ರು. ಒಂದೇ ದಿವಸ 27,000 ಮುಸ್ಲಿಂ ಉಲೇಮಾಗಳನ್ನ ಲಖನೌದಿಂದ ದಿಲ್ಲಿಯವರೆಗೆ ಎಷ್ಟು ಗಿಡಗಳಿತ್ತು ಅಷ್ಟು ಗಿಡಕ್ಕೆ ನೇಣು ಹಾಕಿದ್ರು, ಅಷ್ಟು ಕೊಂದಿದ್ರು ಬ್ರಿಟಿಷರು. ಎದೆ ಒಡ್ಡಿ ಉಲೇಮಾಗಳು ಎದೆ ಒಡ್ಡಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಈ ಸ್ವಾತಂತ್ರ್ಯ ಪಡೆದಿದ್ದಾರೆ. ಆದರೆ ಇವತ್ತಿನ ಈ ಉಲೇಮಾ ಕಮಿಟಿಗಳಿನ ಅದೇ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು ಬಹಳ ದೊಡ್ಡ ಒಂದು ಅವರಿಗೆ ಶಕ್ತಿ ಇದೆ. ಅವರು ಉಲೇಮಾ ಅಂದ್ರೆ ಏನು, ಶಿಕ್ಷಣವಂತರು, ಬುದ್ಧಿವಂತರು ಅಂತ ಹೇಳಿ ಅರ್ಥದರು. ಇವತ್ತು ಏನಾಗಿದೆ ಅಂದ್ರ, ಕೇವಲ ಇವತ್ತು ಅವ್ರು ಮಾಡೋ ವರ್ತನೆ ಹೇಗದಂದ್ರ, ಮುಸ್ಲಿಂ ಸಮಾಜ, ಇಡೀ ಮುಸ್ಲಿಂ ಸಮಾಜ ಕೇವಲ ಜಬ್ಬಾರ್ ಅವ್ರ ಸಲುವಾಗಿ, ಜಮೀರ್ ಅಹಮದ್ ಅವ್ರ ಸಲುವಾಗಿ, ನಸೀರ್ ಅಹಮದ್ ಅವ್ರ ಸಲುವಾಗಿ ಮಾತ್ರ ಹೋಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ. ಅನಂತ ವರ್ತನೆ ಮಾಡ್ತಾ ಇದ್ದಾರೆ. ಆ ಥರ ಪತ್ರಿಕಾ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಆಮೇಲೆ ನಾವು ಮುಂದಿನ ದಿನಗಳಲ್ಲಿ 28ರ ಚುನಾವಣೆಯಲ್ಲಿ ಮುಸ್ಲಿಮರ ಮೇಲೆ ಆದೇಶ ಮಾಡ್ತೀವಿ, ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಡಿ ಅಂತ ಹೇಳಿದ್ರೆ ಹೇಗೆ ಮಾಡ್ತೀರಿ ಅಂತ ಕೇಳ್ತೇನೆ. ಇದು ಬಹಳ ತಪ್ಪು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂದ್ರೆ ಈ ಥರ ವರ್ತನೆ ಮಾಡೋದ್ರಿಂದ ಸಮಾಜದ ಶಕ್ತಿ ಮತ್ತಿಷ್ಟು ಕುಂದುತ್ತದೆ ಅಂತ ಹೇಳಿ ನಾನು ನಿಮಗೆ ವಿನಂತಿ ಮಾಡ್ತೇನೆ. ನೀವು ಕೇವಲ ಈ 3 ಜನರ ಸಲುವಾಗಿ ಇಡೀ ಮುಸ್ಲಿಂ ಸಮಾಜದ ಶಕ್ತಿಯನ್ನ ಅಲ್ಲಿ ಪ್ರದರ್ಶನ ಮಾಡಕ್ ಹೋಗಬೇಡಿ. ಯಾಕಂತ ಕೇಳಿದ್ರೆ ಮುಸ್ಲಿಂ ಸಮಾಜ ವೋಟ್ ಹಾಕಿದ್ದು ಕೇವಲ ಯಾರೋ ವ್ಯಕ್ತಿ ಸಲುವಾಗಿ, ಯಾರನ್ನು ಮಂತ್ರಿ ಮಾಡ್ಲಿಕ್ಕೆ, ಯಾರನ್ನು ಲೀಡರ್ ಮಾಡ್ಲಿಕ್ಕೆ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದು ಈ ದೇಶದ ಸಂವಿಧಾನ ಉಳಿಬೇಕು, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜಾತ್ಯತೀತ ಸರ್ಕಾರಗಳು ಬರಬೇಕು. ಒಂದು ಕಡೆ ಕೋಮುವಾದಿ ಶಕ್ತಿಗಳು ಬೆಳೀತಾ ಇದ್ದಾವ, ಆ ಕೋಮುವಾದಿ ಶಕ್ತಿಗಳು ಈ ರಾಷ್ಟ್ರವನ್ನ ತಪ್ಪು ದಾರಿ ತಗೊಂಡು ಹೋಗ್ತಾ ಇದ್ದಾವ. ಜಾತ್ಯತೀತ ಸರ್ಕಾರ ಬಂದ್ರೆ, ಒಳ್ಳೆ ಸರ್ಕಾರ ಬಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ್ರೆ, ಅಥವಾ ಕಾಂಗ್ರೆಸ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಸಂವಿಧಾನ ಉಳಿಸಲಿಕ್ಕೆ ಇದು ಒಂದು ಬದ್ಧತೆ ಇದ್ದಂತ ಒಂದು ಪಕ್ಷ ಇದೆ. ಅದಕ್ಕೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಹೊರತಾಗಿ ಯಾರೋ 3 ಜನ 4 ಜನ ಸಲುವಾಗಿ ವೋಟ್ ಹಾಕಿಲ್ಲ. ಅದನ್ನು ದಯವಿಟ್ಟು ನಂದು ವಿನಂತಿ ಏನು ಉಲೇಮಾಗಳಿಗೆ, ಇಕ್ರಾಮ್ಗಳಿಗೆ ಅಂದ್ರೆ, ದಯವಿಟ್ಟು ನಾನು ಹೇಳ್ತೀನಿ, ನೀವು ಸಮಾಜದ ದಾರಿಯನ್ನ ವಿಭಿನ್ನ ಮಾಡಬೇಡಿ. ಕಾಂಗ್ರೆಸ್ ಜೊತೆ ಅನ್ಯೋನ್ಯವಾದ ಸಂಬಂಧ ಮುಸ್ಲಿಮರದಿದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇದೇ ದಾವಣಗೆರೆ ಒಂದು ಕುರಿತು ಉದಾಹರಣೆ ಹೇಳ್ತೀನಿ. ನಾನು ದಿನ ವಾಕಿಂಗ್ ಹೋಗ್ತಿರ್ತೇನೆ. ವಾಕಿಂಗ್ ಹೋದಾಗ ನನಗೊಂದು 10 ಜನ ಸುಮಾರು ಭೇಟಿ ಆದರು. ಈ ಚುನಾವಣೆ ನಡೆದಾಗ, ದಾವಣಗೆರೆ ಮತ್ತು ಬಾಗಲಕೋಟೆ ನಡೆದಾಗ ಅವ್ರು ಏನು ಕೇಳ್ತಿದ್ರು ನನಗಂದ್ರೆ, ಏನ್ರಿ ದಾವಣಗೆರೆ ಮುಸ್ಲಿಂ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಅಸಮಾಧಾನ ಆಗಿದೆ ಅಂತ ಹೇಳಿ ಯಾರು ಮಾತಾಡ್ಲಿಲ್ಲ. ಒಟ್ಟ ದಾವಣಗೆರೆ ಬರ್ತದಿಲ್ಲ ಸರ್, ಬಾಗಲಕೋಟೆ ಬರ್ತದಿಲ್ಲ ಸರ್ ಅಂತ ಕೇಳ್ತಿದ್ರು. ಏನಂದ್ರ ಅವ್ರ ತಲೆಯಲ್ಲಿ ದಾವಣಗೆರೆನೂ ಬರಬೇಕು, ಬಾಗಲಕೋಟೆ ಬರ್ಬೇಕಂತಿದೆ ಮುಸ್ಲಿಮರಲ್ಲಿ. ಕಾಮನ್ ಹೇಳೋದಿದು. ಯಾರೋ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಅಸಮಾಧಾನದಿಂದ ದಾವಣಗೆರೆ ಸೋಲಿಸ್ಬೇಕ್ರಿ, ಬಾಗಲಕೋಟೆ ಸೋಲಿಸ್ಬೇಕಂತ ಯಾರು ಮಾತಾಡಿಲ್ಲ. ಅವರಲ್ಲಿ, ಈ ದೇಶದ ಮುಸ್ಲಿಮರಲ್ಲಿ ಅನ್ಯೋನ್ಯವಾದ ಸಂಬಂಧ ಇದೆ. ಕೇವಲ ನರಸಿಂಹರಾವ್ ಅವ್ರ ಕಾಲದಲ್ಲಿ ಬಾಬರಿ ಮಸೀದಿ ಬಿದ್ದಾಗ ಒಂದು ಸಲ ಕಾಂಗ್ರೆಸ್ಗೆ ಬುದ್ಧಿನೂ ಕಲಿಸಿದಾರೆ ಇವರು. ಅಂತ ಸಂದರ್ಭ ಅಂದ್ರೆ ಮುಸ್ಲಿಮರು ಅದಕ್ಕೂ ರೆಡಿ ಇದಾರೆ. ಆದ್ರೆ ಈಗ ಅಂತ ಯಾವ ಸಂದರ್ಭಗಳು ಬಂದಿಲ್ಲ. ಅದಕ್ಕೆ ಒಂದೇನು ಸ್ವಾತಂತ್ರ್ಯ ಪಡೆದಂತ ಒಂದು ಉಲೇಮಾಗಳ ಸಂಘಟನೆಗಳಿದ್ದಾವೆ, ಅವು ಕೇವಲ ಯಾರೋ ವ್ಯಕ್ತಿ ಸಲುವಾಗಿ ಅದು ಉಪಯೋಗ ಆಗಬಾರ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನ ಈ ಉಲೇಮಾಗಳ ಇತಿಹಾಸ ಇನ್ನೊಂದು ಮಾತನ್ನ ಹೇಳಿ ಮುಗಿಸ್ಬಿಡ್ತೇನೆ. 1857ರಿಂದ ಸ್ವಾತಂತ್ರ್ಯ ಸಿಗುವವರೆಗೆ ಸತತವಾಗಿ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಮಾಡಿದವರು ಉಲೇಮಾಗಳಿದ್ದಾರೆ. ಗಾಂಧಿಯವ್ರ ಹಿಂದೆ ಬೆನ್ನಿತ್ತವರು, ಅಬುಲ್ ಕಲಾಂ ಆಜಾದ್ ಅವ್ರ ಹಿಂದೆ ಬೆನ್ನಿ ನಿಂತವರು, ಇಡೀ ರಾಷ್ಟ್ರದ ಸ್ವಾತಂತ್ರ್ಯ ಚಳವಳಿ ಇದ್ದಂತ ನಾಯಕರ ಬೆನ್ನಿ ನಿಂತವರು ಮುಸ್ಲಿಮರು. ಅದಕ್ಕೆ ನಾವು ಮುಸ್ಲಿಮರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು ಈ ಸಂದರ್ಭದಲ್ಲಿ ಹೇಳಿ, ಮುಸ್ಲಿಮರ ಮತ್ತು ಕಾಂಗ್ರೆಸ್ಸಿನ ಒಂದೇನು ಸಂಬಂಧ ಇದೆ, ಆ ಸಂಬಂಧ ಕೆಡಬಾರ್ದು.
ಯಾಕಂತ ಕೇಳಿದ್ರೆ ಪರ್ಯಾಯವಾದಂಥ ಕೋಮು ಶಕ್ತಿಗಳು ಬೆಳಿಬಾರದು. ಸಂವಿಧಾನಕ್ಕೆ ಬಂದಂಥ ಸರ್ಕಾರಗಳು ಸಂವಿಧಾನ ಉಳಿಸುವಂತಹದ್ದು, ಜಾತ್ಯತೀತ ಉಳಿಸ್ಬೇಕು ಅಂಥೇಳಿ ನಮ್ಮ ಅಭಿಪ್ರಾಯ ಇದೆ. ಇನ್ನ ಏನಾಗಿದೆ ಅಂದ್ರೆ ಈ ಉಲೇಮಾಗಳು ಇವತ್ತಿನ ತನ ಕೆಲವು ವಿಷಯದ ಇದೇ ಮುಖ್ಯಮಂತ್ರಿಗಳು, ಇದೇ ಶಿವಕುಮಾರ್ ಅವರು, ಇದೇ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಮುಸ್ಲಿಮರ ಕೆಲವು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತೇಳಿ ಒಪ್ಕೊಂಡಿದ್ರು. 3 ವರ್ಷದ ಸರ್ಕಾರ ಬಂದು ನೀ ಉಲೇಮಾಗಳು ಅದ್ರ ಬಗ್ಗೆ ಧ್ವನಿನೇ ಎತ್ತಲಿಲ್ಲ. ಇವತ್ತಿನ ತನ ಈ ಮುಸ್ಲಿಂ ಸಂಘಟನೆಗಳು ಯಾರು ಧ್ವನಿನೇ ಎತ್ತಲಿಲ್ಲ. ಇತ್ತೀಚೆಗೆ SIR ಬರ್ತಾ ಇದೆ, ಅದ್ರ ಬಗ್ಗೆ ನೀವು ಜಾಗೃತಿ ಮೂಡಿಸ್ಲಿಕ್ಕೆ ಸಮಾಜದಲ್ಲಿ SIR ಬಗ್ಗೆ ಹೇಳಬೇಕು. ಆಮೇಲೆ ಬೆಂಗಳೂರಿನಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದಾಗ KG ಹಳ್ಳಿ DG ಹಳ್ಳಿ ಸುಮಾರು 150 ಜನ ಇವತ್ತಿಗೂ ಜೈಲದಲ್ಲಿ ಕೊಳಿತಾ ಇದ್ದಾರೆ. ಹುಬ್ಬಳ್ಳಿ ಗಲಭೆ ಎಲ್ಲ ಕೃತ್ರಿಮ ಗಲಭೆಗಳಿವೆಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಆ ಕೃತ್ರಿಮ ವಿಷಯಗಳಲ್ಲಿ ಇವತ್ತು 100 ಜನ ಹುಬ್ಬಳ್ಳಿಯಲ್ಲಿ ಕೊಳಿತಾ ಇದ್ದಾರೆ ಜೈಲಿನಲ್ಲಿ. ಇವತ್ತ ಗೋರಕ್ಷಕ್ ಅಂತ ಹೇಳಿ ಒಂದು ಕಾಯ್ದೆ ಮಾಡಿದ್ರು. ಸಾರು ಈ ಬಜರಂಗ ದಳ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಗೋರಕ್ಷಕರ್ ಅಂತ ಹೇಳಿ ಅಧಿಕೃತ ಒಪ್ಕೊಳ್ಳುವಂತ ಕಾಯ್ದೆ ತಂದ್ರು. ಆ ಕಾಯ್ದೆ ಹಿಂಪಡಿಬೇಕಾಗಿತ್ತು. ಅದಕ್ಕೆ ಈ ಉಲೇಮಗಳು ಒತ್ತಾಯ ಮಾಡಬೇಕಾಗಿತ್ತು. ಇತ್ತೀಚಿನ ಒಂದು ಉದಾಹರಣೆ ಏನಂದ್ರೆ ಬಾಗಲಕೋಟದಲ್ಲಿ ದಂಗೆ ಆಯಿತು. ಚುನಾವಣಾ ಪೂರ್ವದಲ್ಲಿ ಒಬ್ಬ ಉಲೇಮಗಳ ಸಂಘಟನೆ, ಒಬ್ಬ ರಾಜ್ಯ ಮಟ್ಟದ ನಾಯಕರುಗಳು ಯಾರೂ ಬರಲಿಲ್ಲ. ಅಲ್ಲಿ ಒಬ್ಬರು ಹೋಗಿ ಭೇಟಿ ಕೊಟ್ಟು ಅವ್ರಿಗೆ ಧೈರ್ಯ ತುಂಬಲಿಲ್ಲ. ಅದೇ ಕೋಮವಾದಿ ಶಕ್ತಿಗಳು ಬಾಗಲಕೋಟೆಗೆ ಹೋಗಿ ಧೈರ್ಯ ತುಂಬಿದ್ರು. ಪ್ರಮೋದ್ ಮುತಾಲಿಕ್ನಂತವರು, ಹಿಂದೂ ಸಂಘಟನೆಗಳು, ನೀವೇನು ಮಾಡ್ತಾ ಇದ್ರಿ? ಎಲ್ಲರೂ ನೀವು ಆ ಕೆಲಸ ಮಾಡ್ಬೇಕಲ್ಲ. ಕೇವಲ ಯಾರು 3 ಜನರಿಗೆ ಸಪೋರ್ಟ್ ಮಾಡೋಕ್ಕಲ್ಲಿದು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಎಲ್ಲರೂ ಸಪೋರ್ಟ್ ಮಾಡಿವಿ. ನಾವು ಸಪೋರ್ಟ್ ಮಾಡ್ತೀವಿ. ಇವತ್ತು ಜಬ್ಬಾರ್ ಅವ್ರು ಸಪೋರ್ಟ್ ಮಾಡ್ತೀವಿ, ಜಮೀರ್ ಅಹಮದ್ ಅವ್ರು ಸಪೋರ್ಟ್ ಮಾಡ್ತೀವಿ, ಇವತ್ತು ನಸೀರ್ ಅಹಮದ್ ಅವರು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।